ಕನ್ನಡ ಆಲ್-ಇನ್-ಒನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, 27 ಫೆಬ್ರವರಿ 2026ರಂದು ಪಾಕಿಸ್ತಾನ ಅಫ್ಘಾನಿಸ್ತಾನ ಮೇಲೆ ದಾಳಿಯನ್ನು ನಡೆಸಿದೆ. ಬಂದ ವರದಿಗಳು ಇವಾಗಾಗಿ ಎಲ್ಲರಿಗೂ ಗೊತ್ತಿದೆ. ಅದು ಅಟ್ಯಾಕ್ ಏನಾಯಿತು, ಅಟ್ಯಾಕು ಯಾಕೆ ಮಾಡಿದ್ರು, ಇದಕ್ಕೆ ನಮ್ಮ ಭಾರತಕ್ಕೆ ಪರಿಣಾಮ ಏನು, ನಮ್ಮ ಭಾರತ ಯಾರಿಗೆ ಸಪೋರ್ಟ್ ಮಾಡ್ತಾ ಇದೆ ಎಂಬುದನ್ನು ಈ ವಿಡಿಯೋದಲ್ಲಿ ಡೀಟೇಲಾಗಿ ನೋಡೋಣ ಸ್ನೇಹಿತರೆ. ಇನ್ನು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಬಗ್ಗೆ ನೋಡೋಣ ಆದರೆ, ಪಾಕಿಸ್ತಾನ ದಕ್ಷಿಣ ಏಷ್ಯಾದ ಪ್ರಮುಖ ರಾಷ್ಟ್ರ, ಬಲಿಷ್ಠ ಸೇನೆ, ಅಣ್ವಸ್ತ್ರ ಶಕ್ತಿ ದಕ್ಷಿಣ ಸೈಡು. ಇನ್ನು ಅಫ್ಘಾನಿಸ್ತಾನ ದೀರ್ಘಕಾಲ ಯುದ್ಧದಿಂದ ಬಳಲಿದ ದೇಶ. ಈಗ ತಾಲಿಬಾನ್ ಆಡಳಿತದಲ್ಲಿದೆ. ತಾಲಿಬಾನ್ ಯಾವಾಗೂ ಯುದ್ಧ ನಡೀತಾನೆ ಇರೋದು ಪಾಕಿಸ್ತಾನ ಮೇಲೆ. ಅದು ಸಾಮಾನ್ಯವಾಗಿ ಎರಡು ದೇಶಗಳಿಗೂ ಅದು ಗೊತ್ತಿರೋದೆ, ಎಲ್ಲರಿಗೂ ಗೊತ್ತಿರೋದೆ. ಇವೆರಡು ದೇಶಗಳ ಮಧ್ಯೆ ಸುಮಾರು 2600 ಕಿಲೋಮೀಟರ್ ಉದ್ದದ ಗಡಿ ಸಮೇತ ಇದೆ. ವರ್ಷಗಳಿಂದ ನಂಬಿಕೆಯ ಕೊರತೆ ಇವ್ರಿಗೆ. ನಂಬಿಕೆ ಒಬ್ಬರ ಮೇಲೆ ಒಬ್ಬರದಿಲ್ಲ. ತಾಲಿಬಾನ್ ಉಗ್ರವಾದಿಗಳು ಇದ್ದಾರೆ ಅಂತ ಪಾಕಿಸ್ತಾನ ಅಟ್ಯಾಕ್ ಮಾಡೋದು, ಪಾಕಿಸ್ತಾನ ಮೇಲೆ ತಾಲಿಬಾನ್ ಅವರು ಅಟ್ಯಾಕ್ ಮಾಡೋದು, ಹೀಗೆ ನಡೀತಾನೇ ಇದೆ ಸ್ನೇಹಿತರೆ. ನಾವು ಫಸ್ಟು ಇವಾಗ ಮೇನ್ ಟಾಪಿಕ್ಕಿಗೆ ಬರೋಣ. ಫಸ್ಟು ಏನಾಯ್ತು ಅಂತ ನೋಡೋದಾದರೆ, ಮಾಧ್ಯಮಗಳ ವರದಿ ಪ್ರಕಾರ 27 ಫೆಬ್ರವರಿ 2026ರಂದು ಪಾಕಿಸ್ತಾನ ತನ್ನ ಗಡಿಯಾಚೆಗೆ ಕೆಲವು ಸೈನಿಕ ಕಾರ್ಯಾಚರಣೆ ನಡೆಸಿ ಎಂಬ ಆರೋಪಗಳು ಬಂದವು. ಈ ಪಾಕಿಸ್ತಾನ ಇರ್ತೈತಲ್ಲ, ಅದ್ರ ಗಡಿ ಆಚೆಗಡೆ ಕೆಲವು ಸೈನಿಕರುಗಳನ್ನು ಸಾಯಿಸಿದ್ದೆ, ಕಾರ್ಯಾಚರಣೆ ನಡೆಸಿದೆ ಎಂಬ ಆರೋಪಣೆಗಳು ಬಂದವು. ಪಾಕಿಸ್ತಾನದ ಹೇಳಿಕೆ ಏನದಾದರೆ, ನಮ್ಮ ಗಡಿ ಪ್ರದೇಶಗಳಲ್ಲಿ ಉಗ್ರ ದಾಳಿಗಳು ನಡೆದಿವೆ, ನಾವು ಸ್ವಯಂ ರಕ್ಷಣೆಗಾಗಿ ಕ್ರಮ ಕೈಗೊಂಡಿದ್ದೇವೆ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ಗಡಿ ಪ್ರದೇಶದಲ್ಲಿ ಉಗ್ರ ದಾಳಿಗಳು ಆದರೆ ತಾಲಿಬಾನ್ ಅವರು ಉಗ್ರ ದಾಳಿಗಳು ನಡೆದಿವೆ, ಅದರಿಂದ ನಾವು ಅಟ್ಯಾಕ್ ಮಾಡಿ ಕಾರ್ಯಾಚರಣೆಯನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿದೆ. ಅವರು ಪಾಕಿಸ್ತಾನ ಅವರು ಆ ರೀತಿ ಹೇಳ್ಕೊಂಡಿದ್ದಾರೆ. ಇನ್ನು ಅಫ್ಘಾನಿಸ್ತಾನ ಏನು ಹೇಳಿದೆ ಅಂದರೆ, ನಮ್ಮ ಭೂಭಾಗದ ಮೇಲೆ ದಾಳಿ ನಡೆದಿದೆ, ಇದು ನಮ್ಮ ಸಾರ್ವಭೌಮತ್ವದ ಧಕ್ಕೆ ಅಂತ ಅವರು ಕ್ಲಿಯರಾಗಿ ಹೇಳ್ಬಿಟ್ಟವ್ರೆ. ನಮ್ಮ ಭೂಭಾಗದ ಮೇಲೆ ಅವರು ದಾಳಿ ಮಾಡಿದ್ದಾರೆ. ಪಾಕಿಸ್ತಾನ ಯಾವಾಗೂ ಹೇಳಿದೆಲ್ಲ ಅಟ್ಯಾಕ್ ಮಾಡೋದಕ್ಕೆ ಏನೋ ಒಂದು ಕಾರಣ ಬೇಕು, ಅಟ್ಯಾಕು ಮಾಡಿಬಿಡ್ತೈತೆ ಸ್ನೇಹಿತರೆ. ಇನ್ನು ಇವ್ರ ಗಡಿ ಸಮಸ್ಯೆ ನೋಡೋದಾದರೆ, ಡ್ಯುರಾಂಡ್ ಲೈನ್ ವಿವಾದ ಜಾಸ್ತಿ ಇದೆ, ಗಡಿ ನಿಯಂತ್ರಣ ಕೊರತೆ ಇದೆ, ಮತ್ತು ಉಗ್ರ ಸಂಘಟನೆ ಆರೋಪಗಳು ಜಾಸ್ತಿ. ಪಾಕಿಸ್ತಾನ ಏನು ಆರೋಪ ಮಾಡ್ತೈತೆ ಅಂತ ನೋಡಿದ್ರೆ, ಅಫ್ಘಾನಿಸ್ತಾನ ಭೂಭಾಗವನ್ನು ಉಗ್ರರು ಬಳಸ್ತಿದ್ದಾರೆ, ಅಫ್ಘಾನಿಸ್ತಾನದಲ್ಲಿ ಎಲ್ಲ ಜಾಸ್ತಿ ಉಗ್ರರು ಇದ್ದಾರೆ, ಉಗ್ರರು ತಯಾರಾಗ್ತಾ ಇದ್ದಾರೆ ಅಂತ ಅವರು. ಅಫ್ಘಾನಿಸ್ತಾನ ಪ್ರಕ್ರಿಯೆ ನಾವು ಯಾರಿಗೂ ಆಶ್ರಯ ನೀಡಿ, ಅವರು ಅಫ್ಘಾನಿಸ್ತಾನ ಅವರು ಅದೇ ರೀತಿ ಹೇಳ್ತವ್ರೆ, ನಾವು ಅಫ್ಘಾನಿಸ್ತಾನದಲ್ಲಿ ನಾವು ಯಾರಿಗೂ ಆಶ್ರಯ ನೀಡಲ್ಲ ಉಗ್ರರಿಗೆ ಅಂತ ಅವರು. ಇನ್ನು ಪಾಕಿಸ್ತಾನವರು ಅವರ ಆರೋಪ ಮಾಡ್ತಾ ಇದ್ದಾರೆ, ಭೂಭಾಗವನ್ನು ಉಗ್ರರು ಬಳಸ್ತಾ ಇದ್ದಾರೆ. ಇನ್ನು ಪಾಕಿಸ್ತಾನದಲ್ಲಿ ಒಳ ರಾಜಕೀಯ ದೊಡ್ಡ ಸಮಸ್ಯೆಗಳಿವೆ. ಇನ್ನು ಒತ್ತಡ ಸೇನೆ ಮೇಲೆ ಫುಲ್ಲು ಒತ್ತಡನವೇ ಇದೆ. ಫಸ್ಟು ಈ ಪಾಕಿಸ್ತಾನ ಇರ್ತೈತಲ್ಲ, ಡೈರೆಕ್ಟಾಗಿ ಹೋಗಿ ಅಫ್ಘಾನಿಸ್ತಾನ ಮೇಲೆ ಅಟ್ಯಾಕ್ ಮಾಡಿಬಿಡ್ತು. ಅವ್ರ ಹತ್ರ ಏನು ಮಿಸೈಲ್ಸ್ಗಳೆಲ್ಲ ಇದ್ದಾವೆ, ದೊಡ್ಡ ದೊಡ್ಡ ಡಿಫೆನ್ಸ್ ಸಿಸ್ಟಮ್ ಇದ್ದಾವೆ, ಎಲ್ಲ ಪಾಕಿಸ್ತಾನ ಹತ್ರ ಎಲ್ಲ ಇದ್ದಾವೆ, ಆದರೆ ಹೋಗಿ ಡೈರೆಕ್ಟಾಗಿ ಅಟ್ಯಾಕ್ ಮಾಡಿಬಿಡ್ತು. ಇನ್ನು ಅಫ್ಘಾನಿಸ್ತಾನ ಹತ್ರ ಏನೂ ಇಲ್ಲ, ಅವ್ರ ಹತ್ರ ಡಿಫೆನ್ಸ್ ಸಿಸ್ಟಮ್ ಇಲ್ಲ, ಮಿಸೈಲ್ಸ್ಗಳಿಲ್ಲ. ಆದರೂ ಅವರು ಯುಕ್ತಿಯಿಂದ ಅವ್ರ ಹತ್ರ ಅಷ್ಟು ಲಕ್ಷ ಕೋಟಿಗಳು ಕೊಟ್ಟು ಇದು ಮಾಡ್ತಿದ್ದಂಥ ಯೋಚನೆಯಿಂದ ಅವರು ಹೊಡೆದ್ರು. ಅದೇನೆಂದರೆ, ಈ ಡ್ರೋನ್ ಸಿಸ್ಟಮ್ಸ್ ಇರ್ತೇವಲ್ಲ, ಆ ಡ್ರೋನಿಂದ ನೈಟ್ ಅಟ್ಯಾಕ್ ಮಾಡಿದ್ರು. ಪಾಕಿಸ್ತಾನ ಅಣ್ವಸ್ತ್ರಗಳು ಇರ್ತಾವಲ್ಲ, ಆ ಜಾಗಗಳಿಗೆ ಮೇಯ್ನಾಗಿ ಹೋಗಿ ತಾಲಿಬಾನ್ ಅವರು ಟಾರ್ಗೆಟ್ ಮಾಡಿ ಹೊಡೆದ್ರು, ಬೇಜಾನ್ ಜನ ಹೊಡೆದ್ರು. ಇನ್ನು ಅವರು ಆ ರೀತಿ ಅಪ್ಪಿತಪ್ಪಿ ಅದೇನೋ ಮಿಸೈಲ್ ಸಕ್ಸಸ್ ಆಗಿದ್ರೆ ಪಾಕಿಸ್ತಾನ ಇನ್ಯಾವ ರೇಂಜಲ್ಲಿ ಆಗೋಗ್ತಾ ಇತ್ತೋ ಗೊತ್ತಾಗ್ತಾ ಇಲ್ಲ. ಆದ್ರೂ ಅವರು ಕಮ್ಮಿ ಖರ್ಚಲ್ಲಿ, ಅದು ಡ್ರೋನ್ ಸಿಸ್ಟಮಲ್ಲಿ ಅವ್ರ ಹತ್ರ ಅಷ್ಟು ಪವರ್ಫುಲ್ ವೆಪನ್ಸ್ ಯಾವುದೂ ಇಲ್ಲ ಅಫ್ಘಾನಿಸ್ತಾನದ. ಅದರಲ್ಲಿ ನಾರ್ಮಲಾಗಿ ಅವರು ಡ್ರೋನ್ನಲ್ಲಿ ಹೋಗಿ ಹೊಡೆದವ್ರೆ. ಆದ್ದರಿಂದ ಅವ್ರಿಗೇನು, ಈಗ ಪಾಕಿಸ್ತಾನ ಎಷ್ಟೋ ಜನ 350 ಜನ ಏನೋ ಹೊಡೆದಾಕಿದ್ರಿ, ಇನ್ನೂ ಎಷ್ಟೋ ಜನ ಗಾಯಗೊಂಡಿದ್ದಾರೆ ಅಂತ ಸ್ಟೇಟ್ಮೆಂಟ್ ಸಮೇತ ಪಾಸ್ ಮಾಡಾಕ್ಬಿಡ್ತು ಪಾಕಿಸ್ತಾನ. ಇನ್ನು ಅಫ್ಘಾನಿಸ್ತಾನ ಇನ್ನು ಏನೇನು ಕ್ರಮ ಕೊಡ್ತಾ ಅವರು ಅಟ್ಯಾಕ್ ಮಾಡವ್ರೆ, ಅವರು ಸುಮ್ಮನೆ ಇಲ್ಲ, ಚಿಕ್ಕದಾದ್ರೂ ದೊಡ್ಡದಾಗೆ ಹೊಡೆದಾರೆ. ಇನ್ನು ಮುಂದೆ ಏನು ಪರಿಣಾಮ ಆಗ್ತೈತೆ ಇನ್ನೂ ಗೊತ್ತಿಲ್ಲ. ಇದು ಸ್ನೇಹಿತರೆ, ಇದು ಮುಖ್ಯವಾಗಿ ಎರಡು ದೇಶಗಳು. ನಮ್ಮ ಇಂಡಿಯಾ ಇವಾಗ ಡೈರೆಕ್ಟಾಗಿ ಯಾವಾಗ ಅಫ್ಘಾನಿಸ್ತಾನಕ್ಕೆ, ಇವಾಗ ಪಾಕಿಸ್ತಾನ ವಿರೋಧ ಅಂದ್ರೇ ಅಫ್ಘಾನಿಸ್ತಾನ, ಅದು ಅಫ್ಘಾನಿಸ್ತಾನಕ್ಕೆ ಸಪೋರ್ಟು ಹೋಗ್ತಾ ಇದೆ. ಇನ್ನು ಅಮೇರಿಕಾ ಪಾಕಿಸ್ತಾನಿಗೆ ಸಪೋರ್ಟ್ ಹೋಗ್ತಾ ಇದೆ ಅಂತ ಕೆಲವು ವರದಿ ಪ್ರಕಾರಗಳಿವೆ ಹೇಳವ್ರೆ. ಅದು ಇನ್ನೂ ಏನಾಗುತ್ತೆ ಗೊತ್ತಿಲ್ಲ. ನಮ್ಮ ಇಂಡಿಯಾ ಅಂತೂ ಅಫ್ಘಾನಿಸ್ತಾನ ಕಡೆ ಇದೆ ಯುದ್ಧ ಅಂತ, ಅದು ಆಯಿತು. ಇನ್ನು ಏನು ನಡೀತೈತೆ ಮುಂದೆ ಗೊತ್ತಿಲ್ಲ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಮತ್ತು ನೀವು ಯಾರಾದರೂ ನಮ್ಮ ಚಾನಲನ್ನು ಹೊಸಬ್ ನೋಡ್ತಾ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.